ಹಾಯ್ ನಮಸ್ತೆ. ಇವತ್ತು ಸಿಂಪಲ್ಲಾಗಿ ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಒಂದು ಬೌಲಲ್ಲಿ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಜನಕ್ಕೆ ಆಗಷ್ಟು. ಜಾಸ್ತಿ ಬೇಯಿಸಬಾರ್ದು ರೈಸು. ನಂತರ ಅದಕ್ಕೆ ಬೇಕಾಗಿರೋ ವೆಜಿಟೇಬಲ್ ಸ್ವಲ್ಪ ಕ್ಯಾಪ್ಸಿಕಮ್, ನಂತರ ಕ್ಯಾರೆಟ್, ಬೀನ್ಸ್ ಮತ್ತು ಆನಿಯನ್ ಮತ್ತು ಕೋಸು, ಏನಂತಾರೆ ಮೊಟ್ಟೆಕೋಸು ಅಂತ ಹೇಳ್ತೀವಿ. ಆಮೇಲೆ ಒಂದು 2 ಚಿಕ್ಕದಾಗಿ ಮೆಣಸು, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಚಿಕ್ಕದಾಗಿ ನೈಸಾಗಿ ಕಟ್ ಮಾಡ್ಕೋಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು. ನಂತರ ಒಂದು ಬಾಣಲಿಯಲ್ಲಿ ಆಯಿಲ್ ಹಾಕೊಳ್ಳಿ. ನಂತರ ಸ್ವಲ್ಪ ಜೀರಿಗೆ, ಇದು ಸಿಂಪಲ್ ಆಯಿತಾ, ಬೆಳಿಗ್ಗೆ ಮಕ್ಕಳಿಗೆಲ್ಲ ಈಸಿಯಾಗಂಥ ಮೆಥಡು. ನಂತರ ಆನಿಯನ್ ಹಾಕೊಳ್ಳಿ. ಕೋಸು, ಕ್ಯಾಪ್ಸಿಕಮ್, ನಂತರ ಎಲ್ಲ ವೆಜಿಟೇಬಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 5ರಿಂದ 10 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಬೇರೆ ಯಾವುದು ಈ ಸೋಯಾ ಸಾಸು, ಟೇಸ್ಟಿಂಗ್ ಪೌಡ್ರ್ ಯಾವುದು ಆಗ್ತಾಯಿಲ್ಲ. ಸಿಂಪಲ್ಲಾಗಿ ಟೇಸ್ಟಿಗೆ ತಕ್ಕ ಉಪ್ಪು ಹಾಕೊಳ್ಳಿ. ತುಂಬ ಈಸಿ ಮೆಥಡ್ ಇದು. ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಅರಿಶಿನ. ಯಾಕಂದರೆ ನಾನು ಬೇರೆ ಯಾವುದು ಟೇಸ್ಟಿಂಗ್ ಪೌಡ್ರ್ ಆಗಲಿ ಅದು ಯಾವುದೂ ಹಾಕ್ತಾಯಿಲ್ಲ ನಾನು. ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ರೈಸ್ ಹಾಕ್ಕೊಳ್ಳಿ. ನೋಡಿ ಯಾವ ಥರ ಈಗ ರೆಡಿಯಾಗಿದೆ. ಹೆಂಗೆ ಬಿಡಿ ಬಿಡಿ ಆಗಿದೆಯಲ್ಲ. ಇದು ಸಿಂಪಲ್ಲಾಗಿ ಮಾಡುವಂಥ ಫ್ರೈಡ್ ರೈಸು. ಈಗ ಆಲ್ರೆಡಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.